ಇವತ್ತು BJP ಮತ್ತು JDSನವರು ಉದ್ದೇಶಪೂರ್ವಕವಾಗಿ ಇವತ್ತು ತಂದು ಅದಕ್ಕೆ ಸದನದಲ್ಲಿ ಅನುಮತಿ ಕೊಡಬೇಕು ಅನ್ನೋ ಮನವಿಯನ್ನು ಮಂಡಿಸಿದ್ದಾರೆ. ಈ ಒಂದು ಇತಿಹಾಸ ಕಂಡಾಗ ಸ್ಪೀಕರ್ ಅವರು ಉತ್ತಮವಾದ ನಿರ್ಧಾರವನ್ನು ಪ್ರಕಟಿಸಿ ಆದಮೇಲೆ ಯಾವುದೇ ಕಾರಣ ಕೂಡ ಮರುಪರಿಶೀಲನೆ ಮಾಡಿರ್ತಕ್ಕ ಉದಾಹರಣೆಗಳಿಲ್ಲ. ರಾಜಕೀಯ ಕಾರಣಕ್ಕೋಸ್ಕರ ದುರುದ್ದೇಶದಿಂದ ಇವತ್ತು BJP JDSನವರು ಮುಖ್ಯಮಂತ್ರಿಗಳ ಮೇಲೆ ಕಳಂಕ ತರಬೇಕು ಅಂತ ಹೇಳಿ ಇವತ್ತು ಧರಣಿಯನ್ನು ಮಾಡ್ತಾಯಿದ್ದಾರೆ. ಅದು ಪ್ರತ್ಯೇಕ ಪ್ರಕರಣ. ಮುಖ್ಯಮಂತ್ರಿಗಳು ಯಾವುದಾದ್ರೂ ನೇರವಾಗಿ ಭಾಗಿಯಾಗಿಲ್ಲ. ಮುಖ್ಯಮಂತ್ರಿಗಳು ಇವತ್ತು ಅವ್ರಿಗೇನು ಆ ಮೂಡಾದಿಂದ ಹಂಚಿಕೆ ಮಾಡಿದ್ರು, ಅವರ ಜಮೀನು ಬದಲಾಗಿ ಕೊಟ್ಟಿದ್ದಾರೆ. ಅದು ಯಾವತ್ತೂ ಕೂಡ ಮುಖ್ಯಮಂತ್ರಿಗಳು ಹಲ್ಲೆ ಕೊಡಿ ಅಂತ ಕೇಳಿಲ್ಲ. ಯಾವುದೇ ಪತ್ರದಲ್ಲಿ ಕೂಡ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಸಹಿ ಆಗಲಿ ಆದೇಶ ಆಗಲಿ ಇರೋದಿಲ್ಲ. ಈ ಹಂಚಿಕೆ ಮಾಡಿರ್ತಕ್ಕಂಥದ್ದು 2021ನೇ ಇಸ್ವಿಯಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ. ಅದು ಯಾರ ಸರ್ಕಾರ ಮಾಡಿದ್ದು? BJP ಸರ್ಕಾರ ಮಾಡಿದ್ದು. ಇವತ್ತು ಯಾವ ಕಾರಣಕ್ಕೋಸ್ಕರ ಇದನ್ನು ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾಯಿಲ್ಲ.